ಗೋಪಾಲ್ ಸರ್ ಅವರಿಗೆ ಈಗ ಸನ್ಮಾನದ ಸಮಾರಂಭ. ನಮ್ಮ ಆತ್ಮೀಯ ಗುರುವಿಗೆ ರಾಮಪ್ಪ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಹಲವು ವಿದ್ಯಾರ್ಥಿಗಳು ಈಗ ವೇದಿಕೆಯಿಂದ ನಿರ್ಗಮಿಸಬೇಕು. ಮತ್ತು ಹೆಣ್ಮಕ್ಳು ಅದೇನಿದೆ ಬಂದ್ಬಿಟ್ಟೆಲ್ಲ ರೆಡಿ ಮಾಡಿ ಎಲ್ಲ ಬಂದು ಗುರುಗಳಿಗೆ ನಮಸ್ಕಾರ ಹಾಕ್ಕೊಂಡು ಈ ಲಾಸ್ಟಲ್ಲಿ ಬಂದ್ಬಿಟ್ಟು ಮೊಮೆಂಟಮ್ ಕೊಡ್ತೀವಿ. ಹಳೆ ವಿದ್ಯಾರ್ಥಿಗಳಿಗೆ ಮೊಮೆಂಟಮ್ ತಗೊಂಡು ಈ ಕಡೆ ಕೆಳಗಡೆ ಔಷಧಿಗಳು ಸುಮಾರು ನಾವು 85-90 ವರ್ಷ ನಾವಿರ್ತೀವಿ. ಅವರು ಇಷ್ಟು ಆರೋಗ್ಯವಾಗಿ ನಮ್ಮ ಕಣ್ಣು ಮುಂದೆ ಇನ್ನೂ ಕಾಣ್ತಾ ಇದ್ದಾರೆ. ಇದು ಜಸ್ಟ್ 16 ಭಾಷೆಗೆ ಇನ್ನು 16 ವರ್ಷ. ಯಾಕಂದ್ರೆ ನಮ್ಮ ತೆಲುಗು ಇಂಡಸ್ಟ್ರಿಯಲ್ಲಿ ಬ್ರಹ್ಮಾನಂದಂ ಅವರು ಹಾಸ್ಯ ನಟರಾಗಿ ಎಷ್ಟು ಉತ್ತುಂಗ ಸೇರಿದರು. ಶಿಕ್ಷಕ ವೃತ್ತಿಯಲ್ಲಿ ಹಾಸ್ಯಮಯವಾಗಿ ನಮ್ಮನ್ನೆಲ್ಲ ನಗಿಸಿಕೊಂಡು ಪಾಠ ಮಾಡುವಂತ ಪ್ರವೃತ್ತಿ ಹೊಂದಿರುವ ಶಿಕ್ಷಕರವರು. ಕೋದಂಡರಾಮಯ್ಯ ಸರ್ ಇವತ್ತು ಇಂಗ್ಲೀಷ್ ಅಂತ ಹೇಳ್ತಾನೇ ಇದ್ದಾರೆ. ಮುಂದೆ ಇಂಗ್ಲೀಷ್ 8ನೇ ಕ್ಲಾಸ್ವರೆಗೂ ನನಗೆ ABCDಗಳೇ ಬರ್ತಾ ಇರಲಿಲ್ಲ. 5ನೇ ಕ್ಲಾಸ್ಗೆ ABCDಗಳು ಬಂದಿತ್ತು. ಮತ್ತೆ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ. ತುಂಬ ಅಭಿನಂದನೆಗಳು ಸರ್. ನಮ್ಮ ಹಿರಿಯ ಮುಖ್ಯಮಂತ್ರಿಗಳು ಸರ್ ಒಂದು
ತುಂಬಾ ಬಡತನದ ಕುಟುಂಬ ನಂದು. ಮನೆ ತುಂಬಾ, ನನ್ನ ಹಿಂದೆ 6 ಜನ ಹೆಣ್ಮಕ್ಳು, ನಾನೇ ದೊಡ್ಡವನು. ತಂದೆಗೆ ಅನಾರೋಗ್ಯ. ಅಂತ ಪರಿಸ್ಥಿತಿಯಲ್ಲಿ ಇನ್ನು ವ್ಯವಸಾಯ ಮಾಡೋರಿಲ್ಲ, ಮನೇಲಿ ಸಾಕೋರಿಲ್ಲ ಅಂತ ಹೇಳಿ ನಮ್ಮ ತಂದೆಯವರು ಶಿವಪ್ಪ ಮಾಸ್ಟರ್ ಹತ್ರ ಅಂದ್ರು, ನನ್ನ ಮಗನ ಓದ್ಸೋಕ್ಕಾಗಲ್ಲ ಸರ್ ನನ್ನ ಕೈಲಿನು, ಇನ್ನೇನಿದ್ರು ನನ್ನ ಸಂಸಾರ ನೋಡ್ಕೋಬೇಕು ಅಂದಾಗ, ಬೇಡ ಸುಬ್ಬಣ್ಣ, ನಿನ್ನ ಮಗ ತುಂಬಾ ಚೆನ್ನಾಗಿ ಓದ್ತಾನೆ, ಅವನು ಒಳ್ಳೆ ಪೋಸ್ಟ್ಗೆ ಹೋಗ್ತಾನೆ. ನಾನು ಅವಾಗ 5ನೇ ಕ್ಲಾಸಲ್ಲಿದ್ದೆ. ಒಳ್ಳೆ ಉದ್ಯೋಗಕ್ಕೆ ಹೋಗ್ತಾನೆ, ದಯವಿಟ್ಟು ಅವನ ನಿಲ್ಸ್ಬೇಡ. ಇಲ್ಲ ಸರ್, ಮನೆ ತುಂಬಾ ಮಕ್ಕಳು, ನನಗೆ ಕೂಲಿ ಮಾಡಿದ್ರೆ ಜೀವನ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದಾಗ ಅವರಿಗೆ ಧೈರ್ಯ ತುಂಬಿ, ನಿನ್ನ ಮಗನನ್ನು ಓದಿಸು, ಅವನು ಒಳ್ಳೆಯವನಾಗ್ತಾನೆ ಅಂತಂದಾಗ ಘಟ್ಟ ಸರ್ ಅವರಿಂದ 4 ಮಾತುಗಳನ್ನು ಎಲ್ಲರೂ ಆಶಿಸುತ್ತಿದ್ದೇವೆ. ಇದು ನಮ್ಮ ರೆಡ್ಡಪ್ಪನವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಅಲ್ಲಪ್ಪ, ನಮ್ಮಲ್ಲಿ ನೀವು ಅವಾಗಿಂದ ಏನು ಮಾತಾಡ್ಕೊಂತ ಇದ್ದೀರ ಅದನ್ನ ನಾನು ಹೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿರೋದಲ್ಲ. ನೀವು ಅವಾಗಿಂದ ನನ್ನ ಶೆಟ್ಲ್ ಕೊಡ್ತಾ ಉಂಡ್ರೆ ಆತ್ಮೀಯ ಅದರ ಜೊತೆಗೆ ದೈವ ಸಹಾಯ ದೇವರು ಅವರಿಗೆ ಅವರ ಆರೋಗ್ಯ ಐಶ್ವರ್ಯಗಳನ್ನು ಕಾಪಾಡಬೇಕು. ವಿದ್ಯೆ ಮುಖ್ಯ, ಅದರ ಜೊತೆಗೆ ದೇವರ ಅನುಗ್ರಹ ಬೇಕು. ಅದರಿಂದ ಅಷ್ಟೇ ಹೇಳಿ ಕೆಲವು ಮಾತುಗಳನ್ನು ಮುಗಿಸ್ತೀನಿ. ಈಗ ನಮ್ಮ ಅಚ್ಚುಮೆಚ್ಚಿನ ಹಾಸ್ಯ ಶಿಕ್ಷಕರು ಹಾಗೂ ನಿಮ್ಮ ಮೆಚ್ಚಿನ ಇವ್ರು ಸ್ಟ್ರಿಕ್ಟ್ ಅಷ್ಟೇ ಹಾಸ್ಯನು, 2 ಮಿಕ್ಸಿಂಗ್. ಇವರು ನಮ್ಮ ಅದಕ್ಕೆ ಎಲ್ರಿಗೂ ಇಷ್ಟ. ನನಗೆ ಮೊನ್ನೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದ KR ಸಾರು ಏನೇ ಸೂಶಿಡ್ಲಿರಲ್ರ ಇವರು KR ಸಾರು ಅಂತ ಎಲ್ಲಟ್ಟು ನೀನು ಎಂದಕ್ಕೆ ಸಿಡ್ಸೋದು లేదు. ಏತಕ್ಕೆ ನಾನಿಲ್ಲ ಇಲ್ಲಿ KR ಸರ್ ನಾನು ಯಾರು ಅಂತ ನೋಡಿದ್ರೆ ಮತ್ತೆ ಅವ್ರ ಬಗ್ಗೆ ಮಕ್ಕಳು ಮಾತಾಡ್ತಾ ಇದ್ರೆ ನನಗೆ ಏನಪ್ಪ ಇದು ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವ್ರು ಒಂದೇ ವರ್ಷ ಇಲ್ಲಿ ಮಾಡಿರೋದು, ಎಷ್ಟು ಮಕ್ಕಳೆಲ್ಲ ಅವ್ರನ್ನೇ ಕೇಳ್ತಾ ಇದ್ದಾರೆ. ಆಯ್ತಪ್ಪ, ನಾನು ವಿಶೇಷವಾಗಿ ನನಗೆ ಪರಿಚಯ ಇಲ್ಲ ಅಂದ್ರೂ ನಾನು ವಿಶೇಷವಾಗಿ ನಾನು ಮಾಡಿದೆ. ಯಾಕಂದ್ರೆ ಎಲ್ಲಾ ಮಕ್ಕಳು ಏನಂತಾರ ಒಪಿನಿಯನ್ಗೆ ನಾವೆಲ್ಲ ಒಂದಾಗಿ ಹೋಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ನಮ್ದು ಗುರುಗಳು ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವರು ಎಷ್ಟು ಒಳ್ಳೆಯವರಾಗಿರ್ತಾರೆ ಅನ್ನೋದು ನಮಗೆ ತಿಳಿತದೆ. ಅವರಿಗೆ 4 ಮಾತುಗಳನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಹಾಗೂ ನಮ್ಮ ಶಾಲೆಯ ಬಗ್ಗೆ. Good afternoon everyone. I am very glad to meet you in this program. This is a very beautiful moment and an unforgettable moment in English medium. ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ಗುರುಗಳು, ನನಗೆ 1ನೇ ಕ್ಲಾಸಲ್ಲಿ ನನಗೆ ಸ್ಲೇಟು ಬಳ್ಪ ಹಿಡಿದು ಅಕ್ಷರಾಭ್ಯಾಸ ಮಾಡಿಸಿದಂತಹ ನನ್ನ ಗುರುಗಳು ಸರ್. ಈ ದಿನ ಇಂಥ ಒಂದು ಅದ್ಭುತವಾದ ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದಕ್ಕಾಗಿ ನನ್ನ ಜೀವನದಲ್ಲಿ ನಾನು ಮರೆಯಲಾದಂತಹ ಒಂದು ಸನ್ನಿವೇಶ ಇದು ರೆಕಾರ್ಡ್ ಮಾಡ್ತೀನಿ. ಯಾಕಂತಂದ್ರೆ ಎಷ್ಟೋ ಶಿಕ್ಷಕರು ಬರ್ಬೋದು, ಎಷ್ಟೋ ವಿದ್ಯಾರ್ಥಿಗಳನ್ನು ನಾವು ನೋಡ್ಬೋದು. ನೀವು ಕನಿಷ್ಠ 15-20 ವರ್ಷಕ್ಕೆ ಒಂದು
ನೀವು ಹೇಳ್ತಾ ಇದ್ದಾಗ ಬಹಳ ಖುಷಿ ಆಯ್ತು. I gotta let you ವಿದ್ಯೆ know ಅಂತಕ್ಕಂಥದ್ದು ಬರೀ it's so ಒಂದು incredible. ಬೇಸ್ಮೆಂಟ್ I'm ಇದ್ದಂಗೆ, finally letting go. ಆದ್ರೆ ಅದನ್ನ ಬಳಸ್ಕೊಂಡು ನಾನು Up, up and where we go. ಫಾರ್ ಎಕ್ಸಾಂಪಲ್ Found my ಆಯಾ goal ಚೆನ್ನಾಗಿದೆ ಅಂತಂದ್ರೆ right on time. ಎಂತ Now ನೋಡ್ಲಿ I know what ಅದನ್ನ it feels like to ಕಟ್ಬೋದು. shine like gold. ಆಯಾ ವೀಕ್ Up, ಆಗಿತ್ತು up ಅಂತಂದ್ರೆ and away ಎಂತ we ಬಿಲ್ಡಿಂಗ್ go. ಕಟ್ಟಿದ್ರು ಕೂಡ ಅದು ಕುಸಿದು ಬಿದ್ದೋಗುತ್ತೆ. I don't gotta worry about a single thing. I can feel the light coming down on me. Sunshine on my face. I got sunshine on my face. ಅವರ ಜೀವನ ಪೂರ್ತಿ I don't got a care in the world right now. I get them to see us breaking through the clouds. Sunshine on my face. I got sunshine on my face. Yeah. I got sunshine. I got sunshine. I got sunshine. I gotta let you know. I got sunshine. I got sunshine. ಬಟ್ ಪ್ರಾಥಮಿಕ ಶಿಕ್ಷಕರು ಆ ತರ ಅಲ್ಲ. ಏನಾದ್ರೂ ಮಾಡಬೇಕು, ಇವ್ರು ಕಲಿಬೇಕು, ಇವರು ಒಂದಷ್ಟು ಮೇಲೆ ಹೋಗ್ಬೇಕು, ಇದು ಇವರ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಅನೇಕ ಶಿಕ್ಷಕರು ಹೊಡೆದಿರ್ಬೋದು ನಿಮ್ಮನ್ನ. ಯಾವುದೇ ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕಾಗಿ ಹೊಡೆದಿಲ್ಲ ಅವರು. ನಿಮ್ಮಲ್ಲಿ ಕಲಿಕೆಯನ್ನು ಉಂಟು ಮಾಡಕ್ಕೆ ಹೊಡೆದಿರ್ತಾರೆ, ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಕ್ಕೆ ಹೊಡೆದಿರ್ತಾರೆ. ಆ ಬಾಲ್ಯದ ದಿನಗಳು ಎಂಥವು ಅಂತಂದ್ರೆ, ಆಟ ಆಡಬೇಕು, ಸುಮ್ಮನೆ ಸ್ಕೂಲಲ್ಲಿ ತಮಾಷೆ ಮಾಡ್ಕೋಬೇಕು, ಟೈಮ್ ಪಾಸ್ ಮಾಡಬೇಕು, ಮನೆಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಇರ್ತಕ್ಕಂತಹ ಒಂದು ವಯಸ್ಸು. ವಿಷಯ ಬಗ್ಗೆ ನಿಮಗೆ ಅಷ್ಟೊಂದು ಅರಿವಿರಲ್ಲ. ಮುಂದೆ ನಾವು ಈ ವಿದ್ಯೆಯನ್ನು ಬಳಸ್ಕೊಂಡು ಹೇಗೆ ಬದುಕಬೇಕು ಅನ್ನೋ ಅರಿವು ಇರಲಿಲ್ಲ. ಆಟ ಆಡೋದು, time pass ಮಾಡೋದು ಅಂತ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಶಿಕ್ಷಕರು ಅದನ್ನು ಹಾಗೆ ಬಿಟ್ಬಿಟ್ರೆ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಹಾಗಾಗಿ ಅದನ್ನು ಮನಗೊಂಡು ನಿಮ್ಮ ತಂದೆ ತಾಯಿಗಳ ಒಂದು ಕೌಟುಂಬಿಕ ಹಂಗವನ್ನು ಗಮನಿಸಿಕೊಂಡು ಶಿಕ್ಷಕರು ಏನ್ ಮಾಡ್ತಾರೆ, ನಿಮಗೆ ಒಂದು ಬೋಧನೆ ಮಾಡ್ತಾರೆ. ಏನೋ ಪ್ರಭಾಕರ ಹೇಳ್ತಾ ಇದ್ರು, ಕನ್ನಡ ಸರ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಕೂಡ ಯಾವುದೇ ಸಂಘದಲ್ಲಿ ಶಾಲೆಯಲ್ಲಿ ನನಗೆ ಹಳೆ ನೆನಪುಗಳು ತುಂಬಾ ಜಾಸ್ತಿನೇ ಇದೆ. ಆ ನೆನಪುಗಳು ನನಗೆ PUC ಯಲ್ಲೂ ಬರಲಿಲ್ಲ, ಮತ್ತೆ BA ನಲ್ಲೂ ಬರಲಿಲ್ಲ. ನಾನು BA ಮಾಡಬೇಕಾದ್ರೂ ಇಷ್ಟೊಂದು ನಾನು ಅರಸಿಗೆಗಳು ಸಿಗಲಿಲ್ಲ, ಇಷ್ಟೊಂದು ಕನಸುಗಳು ನನಗೆ ಸಿಗ್ಲಿಲ್ಲ. ನಮ್ಮ ಪಾಲಿನ ಅವತ್ತಿನ ಗುರುಗಳಾದ ಅಕ್ಷರ ಕಲಿಸಿದ ಗುರುಗಳಾದ ಶ್ರೀ ಶಿವಪ್ಪ ಸರ್ ಆಗ್ಬೋದು, ನಮ್ಮ ರಾಮಪ್ಪ ಸರ್ ಆಗ್ಬೋದು, ನಮ್ಮ ಕನ್ನಡಪ್ಪ ಸರ್ ಆಗ್ಬೋದು, ನಮ್ಮ ಭಾರತಿ ಮೇಡಮ್ ಆಗ್ಬೋದು, ಅದೇ ರೀತಿ ನಮ್ಮ KS ಸರ್ ಆಗ್ಬೋದು. ಇವರು ನಮಗೆ ನೆನಪುಗಳು ಯಾವ ರೀತಿ ಇದೆ ಅಂದ್ರೆ, ನಾವು ಮಾಡ್ತಾ ಇರಲಿಲ್ಲ. ಎಸ್ಪೆಷಲಿ ನಾನು ನಮ್ಮ ಕನ್ನಡಪ್ಪ ಸರ್ಗೆ ನನ್ನ ಜೀವನದಲ್ಲಿ ತಂದೆ ಸ್ಥಾನ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಅವರು ತುಂಬಾ ಉಪಕಾರ ಮಾಡಿದ್ದಾರೆ. ಸ್ಕೂಲೆಲ್ಲ ನಮ್ಮ ಮನೆಯಲ್ಲಿ ಅವತ್ತಿನ ಪರಿಸ್ಥಿತಿಗೆ 5 ರೂಪಾಯಿ ಕೊಟ್ಟು ಟ್ರಿಪ್ ಹಾಕಿ ನಮ್ಮ ಮನೆಯಲ್ಲಿ ಪರಿಸ್ಥಿತಿಗಳು ಆ ರೀತಿ ಇತ್ತು. ಆ ಟೈಮಲ್ಲಿ 50 ಪೈಸೆ, 1 ರೂಪಾಯಿ ಮಕ್ಕಳ ಹತ್ರ ಕಲೆಕ್ಟ್ ಮಾಡಿ 5 ರೂಪಾಯಿ ಅವರು ನಾನು ಟ್ರಿಪ್ ಬರಲೇಬೇಕು ಅಂತ ಹೇಳಿ ನಮ್ಮ ಮೇಡಮ್ ಇಬ್ಬರು 25 ರೂಪಾಯಿ ನಿಮ್ಮ ಖರ್ಚು ವೆಚ್ಚವನ್ನು ನಾನು ನೋಡ್ಕೊಳ್ತೀನಿ, ನೀವು ಬರಬೇಕು ಅಂತ ಹೇಳ್ಬಿಟ್ಟು ಅವತ್ತು ನನ್ನನ್ನು ಕರ್ಕೊಂಡ್ಬಂದ್ರು. ನನಗೆ ಇವತ್ತಿನ ನಮ್ಮ ಕೊನೆಯುಸಿರೆವರೆಗೂ ನಾನು ಮರೆಯಲಾಗಲ್ಲ. ಅಂತಹ ಶಿಕ್ಷಕರು ಈ ಮಧ್ಯೆ ಅಂತೂ ಯಾರು ಸಿಗಲ್ಲ. ಯಾಕಂದ್ರೆ ಈಗೆಲ್ಲ ಆಲ್ಮೋಸ್ಟ್ ರಿಯಲ್ ಎಸ್ಟೇಟ್ ಶಿಕ್ಷಕರ ಜಾಸ್ತಿ ಇರೋದು. ನಮಗೆ 90s ಅಲ್ಲಿ ಏನಿದ್ದಾರೆ, ನಮ್ಮ 90s ಟೀಚರ್ಸ್ ಆಲ್ಮೋಸ್ಟ್ ಆಸ್ ಪರ್ ಪೇರೆಂಟ್ಸ್ ಟ್ರೀಟ್ ಮಾಡಿರೋರು ಪ್ರತಿಯೊಂದು ಸ್ಟೂಡೆಂಟ್. ಅದೇ ರೀತಿ ನಮ್ಮ ಶಿವಪ್ಪ ಸರ್ಗೋಸ್ಕರ ಎಲ್ಲ ಮಕ್ಕಳು ಒಂದ್ಸರಿ ನಗ್ಬೇಕಾಗಿರೋದು. ಯಾಕಂದ್ರೆ ಅವರು ನಗುಮುಖದ ರಾಜಕುಮಾರ ಅವರು. ಯಾಕಂದ್ರೆ ಎಷ್ಟೇ ಕೋಪದಲ್ಲಿರ್ಲಿ, ಕನ್ನಡಪ್ಪ ಮಾಸ್ಟರ್ ಒಳ್ಳೆ ವಿನೋದ್ ಸರ್ ನೋಡ್ತಾ ಇದ್ರು, ಹೊಡೆದು ಬಿಡ್ತಾರೆ ಅಂದ್ರೆ ಮಕ್ಕಳೆಲ್ಲ ಒಳಗಡೆ ನಿಂತು ಆಗ್ತಾ ಏನಂತ ಅದೇ ಟೈಮ್ ನಮ್ಮ ಹೋಮ್ವರ್ಕ್ ಮಿಸ್, ಏಟ್ಗಳು ಮಿಸ್. ಅದೇ ರೀತಿ ಭಾರತ ಮೇಡಮ್ ಹೊಡಿಬೇಕಾದ್ರೂ ಇದೇ ರೀತಿನೇ. ಯಾಕಂದ್ರೆ ಮ್ಯಾಕ್ಸಿಮಮ್ ಟೈಮ್ಸ್ ನಾವು ಮಿಸ್ ಮಾಡ್ಕೊಂಡಿರ್ತೀವಿ ಏಟ್ಗಳು. ಒಂದೊಂದ್ಸಲಿ ಅಂತೂ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಆ ರೀತಿ ಹೊಡಿತಾ ಇದ್ರು. ಅವರು ಹೊಡೆದಿ ನಮಗೆ ಕಲಿಸಿರೋ ವಿದ್ಯೆ, ಬುದ್ಧಿ, ಸ್ಥಿತಿಯನ್ನು ನಾವು ಮುಂದೆ ಜೀವನದಲ್ಲಿ ಹಲವಾರು ರೂಪಗಳಲ್ಲಿ ಎಲ್ಲ ಸ್ನೇಹಿತರು ಬಳಸ್ಕೊಂಡು ಹೋಗ್ಬೇಕು. ಅದನ್ನ ಅಂತ ನಾನು ಹೇಳುತ್ತಾ ನನ್ನ
ಸರ್ ಅವ್ರ ಬಗ್ಗೆ ವಿಶೇಷವಾಗಿ ನಾವು ಹೇಳಬೇಕು ಅಂದ್ರೆ ಎಲ್ಲ ಗುರುಗಳು ಪಾಠ ಹೇಳ್ತಾರೆ ಹೋಗ್ತಾರೆ. ಅವರ ಪಾಠದ ಜೊತೆಗೆ ನಮಗೆ ಆಧ್ಯಾತ್ಮಿಕತೆಯನ್ನು ನಮಗೆ ಎತ್ತಿ ತೋರಿಸಿದಂತ ಮಹಾನ್ ಗುರುಗಳು. ಯಾಕಂದ್ರೆ ಅವರು 24/7 ಅಯ್ಯಪ್ಪ ಸ್ವಾಮಿ ದೀಕ್ಷೆಯಲ್ಲೇ ಇರುತ್ತಿದ್ರು. ಮಾಲೆ ಹಾಕೊಂಡು ಅವರು ಪೇಟ ಕಟ್ಕೊಂಡು ಬರ್ತಾ ಇದ್ರು. ನಮ್ಗೆ ಒಳ್ಳೆ ಮಿಲನ್ ತರ ಬರ್ತಾ ಇದ್ರು. ಹೇಗೆ ಒಳ್ಳೆ ನೋಡಿದಂಗೆ ಈಗ ಪಾಪ ವಯಸ್ಸಾಗಿದೆ, ಅವರಿಗೆ 90 ವರ್ಷ ನಿಗರ ಆಗ್ತಿದೆ. ಹೀಗಿದ್ದಾರೆ ಅವರು ಆಧ್ಯಾತ್ಮಿಕ ಚಿಂತನೆಯಲ್ಲೇ ಮೆಥಾಡಲ್ ಬರ್ತಾ ಇದ್ರು. ನಮಗೆ ವಿಶೇಷ ಅದು. ಯಾಕಂದ್ರೆ ಪಾಠಗಳ ಪಠ್ಯಪುಸ್ತಕಗಳು ಇರ್ತವೆ, ವಿಷಯಗಳು ಹಾಗೂ ವಿಷಯಾಧಾರಿತ ವಿಷಯಗಳನ್ನೆಲ್ಲ ಅವರು ಹಲವಾರು ಅವರ ಸ್ವಂತ ಅನುಭವದಿಂದ ಅವರು ನೋಡಿರೋವು ನಮ್ಗೆ ಅನಿಸ್ತಾ ಇತ್ತು. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಆಧ್ಯಾತ್ಮಿಕತೆನೂ ಅಷ್ಟೇ ಮುಖ್ಯ. ದೇವರ ಹತ್ರ ಮತ್ತೊಂದು ರೂಪ ನಮ್ಗೆ ಇರ್ತಾರೆ. ಆದ್ರಿಂದ ಅವರಿಗೆ ವಿಶೇಷ ಸ್ಥಾನಮಾನ ಇದೆ ನಮ್ಮ ಶಿಕ್ಷಕರಲ್ಲಿ. ಅದೇ ರೀತಿ ನಮ್ಮ ಕನ್ಯಾಗಪ್ಪ ಸರ್ ಬಗ್ಗೆ ನಾನು ಬೇರೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಬಾಯಲ್ಲಿ ಮಾತು ಬರಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ. ನಮ್ಮ ಭಾರತಿ ಮಿಸ್ ಅಷ್ಟೇ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಬಿಡಿ ಎಲ್ಲ ಮಕ್ಕಳನ್ನು. ಯಾಕಂದ್ರೆ ನೋ ಮೋರ್ ವರ್ಡ್ಸ್ ಪ್ಲೀಸ್ ಸರ್. ನೆಕ್ಸ್ಟ್ ಕೇಕ್ ಅದಲ್ಲ ತಿನ್ನೋ ನಂಗೆ ಗೊತ್ತಿಲ್ಲ ದುಡ್ಡು ಅದೇ ರೀತಿ ಈಗ ನಮ್ಮ ಶಿವಪ್ಪ ಸರ್ ಇಂದ ಕಾರ್ಯಕ್ರಮದ ಬಗ್ಗೆ ಒಂದು 4 ಮಾತುಗಳನ್ನ ನಮ್ಮ ಬಾಯಲ್ಲಿ ನಾನು ತಿಂದೇ ಇಲ್ಲ ಅದನ್ನ. ಯಾಕಂದ್ರೆ ಬಲವಂತ ಮಾಡಿದ್ರೆ ಸುಮಾರು ಜನ ಬರಲ್ಲ ವೇದಿಕೆ ಮೇಲೆ. ಬಾಲಸುಬ್ರಹ್ಮಣ್ಯಕ್ಕೆ ಚೇರ್ ಕೊಡ್ರಪ್ಪ. ಈಗ ಮುಂದಿನ ಭಾಷಣಕ್ಕಾಗಿ ತಿಮ್ಮರಾಜು ಕೀಲಗಾಣಿ. ನಿಮ್ಮ ಇಂಟ್ರೊಡ್ಯೂಸಿಂಗ್ ಮಾಡ್ರಪ್ಪ ಬಂದ್ ಸಾಕು. ಹಾ ಸರಿ. ಸುಮ್ಮನೆ ಉಕ್ಕು ನಿಮ್ಗೆ ಇಷ್ಟ ಆಗಿರೋ ಉಕ್ಕು ಸ್ವೀಟ್ ಚಾಕ್ಲೇಟ್ ಚಾಕ್ಲೇಟ್. ಓಪನ್ ಮಾಡ್ಕೊಡು. ಮಕ್ಕಳಿಗೆಲ್ಲ ಚಾಕ್ಲೇಟ್ ಹಂಚಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗುರುಗಳಿಗೆ ಈಗ ಸಂತೋಷ್ ಕೀಲಗಾಣಿ, ಶಿವಣ್ಣ. ಈಗ ಎಲ್ಲ ಹೇಗಿದ್ದಾರೆ ಹೇಗಾಗಿದ್ದಾರೆ ಅನ್ನೋದು ನೋಡಕ್ಕೆ ಒಂಚೂರು ಚಂದ. ಅದು ನಮ್ಮ ಶೇಖರ್ ಆದ್ರೆ ಇನ್ನೂ ತುಂಬಾ ಬಿಸಿ. ನಮ್ಮ ಶೇಖರ್, ತಿಮ್ಮರಾಜು ಇವರೆಲ್ಲ ಸಿಗೋದೇ ಕಷ್ಟ. ನಾನು ಶಿಲ್ಪ ಸಂಗಂಡಳೆಗೆ ಓದಿರೋದು. ನಾನು ಕೊಟ್ಟಿರೋ ಚಿಂತಾಮಣಿ ಹತ್ರ ಬಿಟ್ಕೇನಹಳ್ಳಿ. ನಮ್ಗಿಬ್ರು ಮಕ್ಕಳು, ನಮ್ದೆಲ್ಲ ವ್ಯವಸಾಯ. ಧನ್ಯವಾದಗಳು. ಮುಂದಿನ ಭಾಷಣಕ್ಕಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತ ಮಿಸ್ಟರ್ ಯಾರು ಎಕ್ಸ್ಪೆಕ್ಟ್ ಮಾಡಿ ನೋಡೋಣ, ಸುಬ್ರಹ್ಮಣಿ ಸಂಗನಹಳ್ಳಿ. ಸುಬ್ರಹ್ಮಣ್ಯ ಸಂಗನಹಳ್ಳಿ ಬೇಗ ಆಗಮಿಸ್ಬೇಕು. 2 ಮಾತು ನಿಮ್ಮ ಇಂಟ್ರೊಡ್ಯೂಸಿಂಗ್ ಕೊಟ್ಬಿಟ್ಟು ಹೋಗ್ತಾ ಇರಿ. ನಿಮ್ಮ ಇಂಟ್ರೊಡ್ಯೂಸಿಂಗ್ ಅಷ್ಟೇ. ನಿಮ್ಮ ಹೆಸರು, ನಿಮ್ಮ ಯಾರು, ಹಾಗೂ ನೀನು ಏನು ಮಾಡ್ತೀಯ ಅಂತ ಯಾರಿಗೂ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಯಾರು ಹೇಳ್ಬೇಡಿ. ಸ್ನೇಹಿತರು ಒಂದ್ ಹತ್ರ ಸೇರಿದ್ದೀರಾ.
ಹೋಗ್ತೀನೇನೋ ಅನ್ನೋ ಆಸೆ ನನಗೆ ಗೊತ್ತಾಗ್ತಾ ಇದೆ. ಹಾಗೂ ನನ್ನ ಫ್ರೆಂಡ್ಸ್ ಯಾವಾಗೂ 20 ವರ್ಷ ಹಿಂದ್ಗಡೆ ಮಿಸ್ ಆಗಿರೋ ಫ್ರೆಂಡ್ಸು ಇವತ್ತೆಲ್ಲರೂ ಬಂದು ಸೆಕೆಂಡ್ ಹೇಳ್ತಿದ್ದಾರೆ, ನಾನು ವರ್ಷಕ್ಕೊಂದ್ಸಲ ದೀಪಾವಳಿ ಅಂತ 2ನೇ ಸಲ ದೀಪಾವಳಿ ಬಂದು ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸು ಎಲ್ಲರೂ ಕರೆಕ್ಟ್ ಬಂದು ಎಲ್ಲರೂ ಇಷ್ಟಪಟ್ಟು ಬಂದಿದ್ದಕ್ಕೆ. ಅದೇ ಇನ್ನು ತುಂಬಾ ಜನ ಮಿಸ್ ಆಗಿದ್ದಾರೆ, ಬರಬೇಕಾಯಿತು. ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಸ್ವಾಗತವನ್ನ ಹೇಳ್ಬಿಡೋಣ. ಅವ್ರು ಬರಲಿಲ್ಲ ಅಂದ್ರೆ ಅವ್ರಿಗೆ ಚೆನ್ನಾಗಿರ್ಲಿ ಅಂತ. ಹಾಗೆ ನಮ್ಮ ಸರ್ ಅವರು ಇಬ್ಬರು ಜನ ಮಿಸ್ ಆಗಿದ್ದಾರೆ, ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಸಣ್ಣದಾಗ ಒಂದು ನೋಡೋದ್ರದ್ದು ಮಾಡ್ಬಿಡೋಣ, ಚೆನ್ನಾಗಿರ್ಲಿ. ಅವ್ರು ಹೋಗಿರೋ ಕಾಲದಲ್ಲಿಂದ ನಮ್ಮ ಲಾಸ್ಟಲ್ಲಿ ಅವ್ರ ಆಶೀರ್ವಾದ ನಮಗಿರ್ಲಿ. ನಾವು ಇರೋದು ಲಾಸ್ಟಲ್ಲಿ ಅವ್ರಿಗೆ ಸಿಗಲಿ ಅಂತ ಇಷ್ಟು ನಮ್ಮ ಮಾತಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೃದಯಪೂರ್ವಕ. ಅರುಣ, ಆಲ್ರೆಡಿ ನಾವೆಲ್ಲ ಭೂಮಿ ಮೇಲೇನೆ ಇರೋದು, ಇನ್ನೂ ಮೇಲೆ ಹೋಗ್ಬೇಕು ಅಂತ ಆಸೆ ಪಡ್ಬಾರ್ದಮ್ಮ. ನಾವು ಇರೋ ಮೇಲೇನೆ ಸಾಕು. ಇಲ್ಲಿ ನಡೆದಾಗ ಮುಂದೆ ಶಿಲ್ಪ, ಮಿಸ್ ಶಿಲ್ಪ ಸಂಗನಹಳ್ಳಿ. ಸಂಗನಹಳ್ಳಿ ಅವರು 2ನೇ ಅವರು ವೇದಿಕೆಗೆ ಆಗಮಿಸ್ತಾ ಇರೋದು. ಲೇಡೀಸ್ ಫಸ್ಟ್ ಗೊತ್ತಿಲ್ವೇನಪ್ಪ ಶಿವಣ್ಣ? ಎಲ್ಲರಿಗೂ ಸಾರಿ ಯಾಕಂದ್ರೆ ಯಾರು ಚಪ್ಪಾಳನೇ ಹೊಡಿತಾ ಇಲ್ಲ. ಅಲ್ಲ, ಯಾರಾದ್ರೂ ಸ್ಟೂಡೆಂಟ್ಸು ಟೀಚರ್ ಸುಮ್ಮನೆ ಕೂರಿಸ್ಬಿಟ್ಟು ನೀವು ಸುಮ್ಮನೆ ನೋಡ್ಕೊಂಡಿದ್ದೀರಾ. ಎಲ್ಲರೂ ಚಪ್ಪಾಳೆ ಹೊಡಿರಿ, ಎಲ್ಲರೂ ಹೊಡಿಬೇಕು, ಕಂಪಲ್ಸರಿಯಾಗಿ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಆಗಲೇ ಮಾತಾಡೋದು ಚಪ್ಪಾಳೆ ಹೊಡಿ, ಚಪ್ಪಾಳೆ ಯಾರು ಬೇಡ, ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಈ ಕಡೆ ಚಪ್ಪಾಳೆ ಹೊಡಿಬೇಕು, ಎಲ್ಲರೂ ಹೊಡಿಬೇಕು, ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಟೀಚರ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಚಪ್ಪಾಳೆ ಹೊಡಿಬೇಕು. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಗುರುಗಳು, ಹಿರಿಯ ಗುರುಗಳು ಮತ್ತು ನನ್ನ ಹಳೆಯ ವಿದ್ಯಾರ್ಥಿಗಳು, ಹಿರಿಯ ಫ್ರೆಂಡ್ಸ್ ಎಲ್ಲರಿಗೂ ಸಹ ವಂದನೆಗಳು. ನಾವು ಓದೋ ಟೈಮಲ್ಲಿ ಕನ್ಯಾಗಪ್ಪ ಮಾಸ್ಟರ್ ಹೀರೋ ಅಲ್ವಾ? ಚಪ್ಪಾಳೆ ಹೊಡೀರಿ, ಹೊಡೀರಿ ಚಪ್ಪಾಳೆ. ಮತ್ತೆ ಭಾರತಿ ಮಿಸ್ ಹೀರೋಯಿನ್ ಅವರಿಬ್ರು ಫೇಮಸ್ ಅಲ್ವಾ? ಭಾರತಿ ಮಿಸ್ ಹೀರೋಯಿನ್ ಅವಾಗ. ಭಾರತಿ ಮಿಸ್ ಎಲ್ಲ ಎಲ್ಲರಿಗೂ ಇಷ್ಟ. ಕನ್ಯಾಗಪ್ಪ ಮಾಸ್ಟರ್ ತುಂಬಾ ಇಷ್ಟ ಎಲ್ಲರಿಗೂ. ಅವರಿಬ್ರು ಹೀರೋಯಿನ್ ತರ ಇಷ್ಟ ಇದ್ರು. ಹೌದಾ ಅಲ್ವಾ ಸರ್? ಕನ್ಯಾಗಪ್ಪ ಮಾಸ್ಟರ್ ನೋಡ್ಬಿಟ್ಟಿದ್ದಾರೆ. Every night, paradise seems so far away. Still I try to buy myself some time to get me to that place. All I want is you. Stay in love till we want to. Tell you what I bet that we can see you move. I wanna let go, nothing to let's go all right. I know that it takes two to get the
ಚಿಕ್ಕದಾಗಿ I ಹಂಚ್ಕೊಂಡು ಹೋಗ್ಬೇಕಾಗಿ bet that we could find a way closer. Not a wanted to, but only this in your head. But I can't see the worldly rights. But I can't see the worldly rights. But I can't see the worldly rights. ಮುಂದಿನ 4 ಮಾತುಗಳನ್ನು ಮಿಸ್ಟರ್ ಸುಮಾರಾಣಿ ಕಾರ್ಯಕ್ರಮದಲ್ಲಿರುವ ಮಾತ್ರ ತುಂಬಾ ಅದ್ಭುತವಾದದ್ದು, ಅದನ್ನ ಮರೆಯೋಕ್ಕಂತೂ ಆಗಲ್ಲ. ಆದ್ರಿಂದ ಇನ್ನೇನು ಹೇಳ್ಬೇಕು ಅಂತ ನನಗೆ ಅರ್ಥನೂ ಆಗ್ತಲ್ಲ. ಈ ಖುಷಿಯಲ್ಲಿ ನನ್ನ ಫ್ರೆಂಡ್ಸು ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ವೆರಿ ವೆರಿ ಥ್ಯಾಂಕ್ಸ್. ನಮ್ಮ ವಿಜಯಲಕ್ಷ್ಮಿನೂ ಅಷ್ಟೇ ಅದ್ಭುತವಾದ ರೈತ ಮಹಿಳೆಯವರು. ಮುಂದೆ ಸೌಮ್ಯ, ಮಿಸ್ ಸೌಮ್ಯ ವೇದಿಕೆಗೆ ಆಗಮಿಸಬೇಕು. ನಮಗೆ ತಮ್ಮ ಮುಂದಿನ ಅನುಭವ ಹಂಚಿಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಊರು ಅಷ್ಟೇ. ಮುಂದೆ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಕಾರುಕಚ್ಚನಹಳ್ಳಿ, ಪ್ರೆಸೆಂಟ್ ತಿಮ್ಮರಾಯಕನಹಳ್ಳಿ. ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಎಲ್ಲ ವಂದನೆಗಳು. ನಾವೇನು ಜಾಸ್ತಿ ಓದಿಲ್ಲ, ಓದಿದ್ದೀವಿ ಅಷ್ಟೇ. ನಮ್ಗೆ ಓದೋಣ ಮಾಸ್ಟರ್ ಇಂಗ್ಲೀಷು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ನಮ್ಗೆ ಬಂದು ಅದರಿಂದ ನಾಲೆಜ್ ಬಂದು ಇಂಗ್ಲೀಷ್ ಕಲಿಗಪ್ಪ ಮಾಸ್ಟರು ಚೆನ್ನಾಗಿ ಹೊಡಿತಿದ್ರು ನಮಗೆ. ಮತ್ತೆ ಶಿವಪ್ಪ ಮಾಸ್ಟರು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ತುಂಬ ಖುಷಿ ಆಗ್ತಾ ಇತ್ತು. ಭಾರತಿ ಮಿಸ್ ಅವ್ರು ಏನಾದರೂ ಸ್ವಲ್ಪ ಏನಾದರೂ ಇರುವಾಗ ಅವರು ಚೆನ್ನಾಗಿ ಬಡಿತಿದ್ರು, ಎಲ್ಲರೂ ಚೆನ್ನಾಗಿ ನೆನಪಿದ್ವಿ. ಮತ್ತು ನಾವೇನು ಓದಿಲ್ಲ, 10th ಓದಿ, ಬಟ್ ನಾವು ಓದಿಲ್ಲ ಅಂತ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ವಿ. ನನ್ನ ಮಗಳು ಸೆಕೆಂಡ್ ಪಿ.ಯು. ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ, 95%. ಅದೊಂಥರ ಖುಷಿ ಆಗುತ್ತೆ. ಓದಿಲ್ಲ ಅಂತ ನಮ್ಮ ಮಕ್ಕಳು ಓದಿಸ್ತೀವಿ, ಬಟ್ ನಮಗೆ ಇಲ್ವಲ್ಲ ಮ್ಯಾರೇಜು, ಮಕ್ಕಳು ಕಲಿಯೋಣ ಅಂತ. 4 ಮಾತು ಅಷ್ಟೇ. ಮಮತಾ ಅವರು ಬಂದು ತಮ್ಮ ನಿಮ್ಮ ಹೆಸರು ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಂಡು ಹೋಗಿ. ನಿಮಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಪರಿಚಯ ಅಷ್ಟೇ ಮುಗಿತು. ಮತ್ತೆ ಅವರು ಹೆಸರು ಪರಿಚಯ ಮುಗಿದ ಮೇಲೆ ಎಲ್ಲ ಸ್ನೇಹಿತರು ಚಪ್ಪಲಿ ಮುಖಾಂತರ ಅವರಿಗೆ ಅಭಿನಂದಿಸಬೇಕು. ನೀವು ಅಭಿನಂದಿಸಿದ್ರೆ ಮಾತ್ರ ಮುಂದೆ ಬರೋರಿಗೆಲ್ಲ ಒಂಚೂರು ಹುಮ್ಮಸ್ಸು ಬರುತ್ತೆ. ನಮ್ಮ ಪಾಕಶಾಲೆ ನಾಗೇಂದ್ರ ಅವರು ಆಗಮಿಸಿದ್ದಾರೆ. ಎಲ್ಲ ಬಿಡಿನಪ್ಪ. ಅಖಿಲಾಗಲಿ ನಮ್ಮ ಮಾಸ್ಟರ್ಗಳಿಗೆಲ್ಲ ಪಾದಗಳಿಗೆ ಅಭಿನಂದನೆಗಳು, ವಂದನೆಗಳು. ಕೃಷ್ಣ ಅವರು ಕಾರುಕಚ್ಚನಹಳ್ಳಿ ನಾಗಕೃಷ್ಣ ಅವರು ವೇದಿಕೆಗೆ ಆಗಮಿಸಿ ಚಿಕ್ಕದಾಗಿ ಒಂದು 4 ಮಾತುಗಳಲ್ಲಿ ಎಲ್ಲರೂ ಭಾಷಣ ಮುಗಿಸಬೇಕಾಗಿ ವಿನಂತಿ. ಸುರೇಶ್, ನೀನು ಬೇಕಾಗಿರೋ ಸ್ವೀಟು ಚರ್ಚೆ ಮರಿಬೇಡಪ್ಪ. ಓದಿನಲ್ಲಿ ವೇದವಿಜ್ಞಾನ ಮತ್ತೆ ಸುಧಾರಣೆ ಹಾಗೂ ಉದ್ಯೋಗಗಳಲ್ಲಿ ಹೋಗಬೇಕು. ಅವರು ಸ್ವಂತ ಒಂದು ಉದ್ಯಮವನ್ನು ಜೆಸಿಬಿ ಉದ್ಯಮವನ್ನು ಮಾಡ್ತಾ ಇದ್ದಾರೆ. ಅವರು ಈಗ ಒಂದೆರಡು ಜೆಸಿಬಿಗಳಿಗೆ ಓನರ್ ಆಗಿ ಮತ್ತೆ ಅದನ್ನೇ ಮೇಂಟೈನ್ ಮಾಡಿಕೊಂಡು ಮುಂದಿನ ಜೀವನ ಸಾಗಿಸ್ತಾ ಇದ್ದಾರೆ. ಅವರು ಅದರಲ್ಲೂ ತಮ್ಮ ಗುರುಗಳು ಹೇಳ್ಕೊಟ್ಟಿರುವ ಒಂದು ಅಕ್ಷರಗಳನ್ನು ಅದರಲ್ಲೂ ಬೇಕಾಗತ್ತೆ. ಪ್ರತಿಯೊಂದರಲ್ಲೂ ಅವ್ರು ನಮ್ಗೆ ಹೇಳ್ಕೊಟ್ಟಿರೋ ಒಂದು ವಿದ್ಯೆ, ಬುದ್ಧಿ, ಸಿದ್ಧಿ. ಈ ವಿದ್ಯೆ ಬುದ್ಧಿ ನಮಗೆ ಸಿದ್ಧಿ ಆದ್ರೆ ಯಾವ ದಾರಿಯಲ್ಲಾದ್ರೂ ನಾವೆಲ್ಲ ದೊಡ್ಡವರಾಗ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ. ಕಲಿಸಿದ ಗುರುಗಳಿಗೆ ನಾನು ಹುಟ್ಟುವುದೊಟ್ಟ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಏನೋ ಅಷ್ಟೋ ವಿದ್ಯೆ ಬುದ್ಧಿ ಕಲಿಸಿರೋದ್ರಿಂದ ಈಗ ನಾವು ಒಬ್ಬರಿಗೆ ಒಂದು 10 ಜನಕ್ಕೆ ಊಟ ಹಾಕುವ ಮಟ್ಟಕ್ಕೆ ಬೆಳೆದಿದ್ದೀವಿ. ಆದರೆ ನಾವು ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ರು
ಅಷ್ಟು ಜನರಲ್ಲಿ ಒಬ್ಬರು ಸೋಂಬೇರಿತನ ಇಲ್ಲ. ಅವ್ರು ಕೂಲಿಯನ್ನ ಮಾಡಲಿ ಏನನ್ನ ಮಾಡಲಿ ಎಲ್ಲರೂ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅಂದ್ರೆ ನಮ್ಮ ಶಿಕ್ಷಕರು ಕೊಟ್ಟಿರುವಂತ ವಿದ್ಯಾಭ್ಯಾಸದಿಂದ ಅಂತ ನನ್ನ ಅನಿಸಿಕೆ. ಸುಧಾಕರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಭಾಷಣಕ್ಕಾಗಿ ಮಿಸ್ಟರ್ ಸುರೇಶ್ ಜೆಸಿಬಿ ಕಿಲಗಣಿ ಬರ್ಬೇಕಾ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಚಾಕ್ಲೇಟ್ ಅವರು ಆಗಮಿಸಬೇಕಾಗಿ ನಮ್ಮ ಯುವ ರೈತ. ಯಾಕಂದ್ರೆ ರೈತ ಅಂದ್ರೆ ಕಡಿಮೆ ಅಲ್ಲ. ಇವತ್ತು ಅವನು ಆಗಿದ್ದು ಸರ್ಕಾರಿ ಒಂದು ಜಾಬನ್ನು ಬಿಟ್ಟು ನೌಕರಿಯನ್ನು ಬಿಟ್ಟು ಬಂದು ಮತ್ತೆ ನಾನು ರೈತನಾಗೆ ದುಡಿತೀನಿ, ರೈತನಾಗೆ ಬೆಳಿತೀನಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಂದೆ ಗರ್ವದಿಂದ ಬರ್ತಾ ಇದ್ದಾನೆ. ಅದರಿಂದ ಅವರಿಗೆ ಅದ್ಭುತವಾದ ವಂದನೆಗಳನ್ನು ವಂದಿಸುತ್ತಾ ಅವರಿಗೆ ಭಾಷಣ ಮಾಡಬೇಕಾಗಿ. ನಾವು ಕರೆದ ತಕ್ಷಣ ಎಲ್ಲ ಗುರುಗಳು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಶಿವಪ್ಪ ಮಾಸ್ಟರ್ ಬರಕ್ ಆಗಲ್ಲ ಅಂದ್ರೆ ತುಂಬಾ ಕಷ್ಟದಲ್ಲಿ ಬಂದವ್ರೆ ಪಾಪ. ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ದೇವರ ಧರ್ಮನ ಅವ್ರು ಹೇಳ್ಕೊಟ್ಟು ಟೀಚಿಂಗ್ ಪ್ರಕಾರ ತುಂಬಾ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದ್ರೆ ಕಾರಣ ಮೈನ್ ಅವರೇ. ನಮಗೆ ಇವತ್ತು ನಾವು ಈ ಲೆವೆಲ್ ಸ್ಟೇಜಲ್ಲಿ ಇದ್ದೀವಿ ಅಂದ್ರೆ ಕಾರಣ ಅವರೇ. ಬಟ್ ನಮ್ದು ಎಜುಕೇಶನ್ ಕಮ್ಮಿ ಇರ್ಬೋದು, ಆದ್ರೂ ಡೈಲಿ ಒನ್ ಟೈಮ್ ಆದ್ರೂ ನೆನೆಸ್ಕೊಂತೀವಿ. ಯಾಕಂದ್ರೆ ಆ ಟೈಮಲ್ಲಿ ನಮ್ಗೆ ಆ ತರ ರೂಟಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಆ ದಾರಿ ತೋರಿಸಿದ್ದಾರೆ. ಹಾಗಾಗಿ ಈಗ ನಾವೆಲ್ಲೋದ್ರೂ ಬದುಕ್ಬೋದು ಅನ್ನೋದೊಂದು ಗುರಿ ನಮ್ಗಿದೆ. ಅದಿರೋದ್ರಿಂದ ತುಂಬಾ ಚೆನ್ನಾಗಿದ್ದೀವಿ. ನನ್ನ ಮಗ ಲಿಂಗಮೂರ್ತಿ ಮುಳುಗಡೆ ಬೇಡ, ಏನ ನನ್ನ ಪಾಠ ಮಾಡಕ್ಕೆ ಬಿಡಲ್ಲ ನೀನು ಅಂತ ನಮ್ಮ ಶಿವಪ್ಪ ಮಾಸ್ಟರ್ ಹೇಳ್ತಾ ಇದ್ರು. ನಮ್ಮ ಆರ್ಕೆ ಮಾಸ್ಟ್ರ ಏನ ಇವತ್ತೇನು ಒಳ್ಳೆ ಬಟ್ಟೆ ಹಾಕೊಂಡು ಬಂದ್ಬಿಟ್ಟಿದ್ಯಾ ಅಂತ ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು. ಕನ್ನಡಪ್ಪ ಮಾಸ್ಟರ್ ಮಾತ್ರ ಕನ್ನಡಪ್ಪ ಮಾಸ್ಟರ್ ಅಲ್ಲಿ ನೋಡ್ಬಿಟ್ರೆ ಓಡೋಗ್ತಾ ಇದ್ದೆ. ಮತ್ತೆ ಕರೆಯೋದು ಮುರ್ಲಿನು ನಾನು ಇಬ್ರು ನಾ ಫ್ರೆಂಡ್ಸ್. ಏನು ಬಗರಿ ತಗೊಂಡೋಗಿದ್ಯಾ ಅಷ್ಟೇನಾ, ಓದೋದೇನಿಲ್ಲ ಅಂತ ಹೊಡೆಯೋದು. ನಮ್ಮ ಭಾರತಿ ಮೇಡಮ್ ಹಂಗೆ ಹೇಳ್ತಾ ಇದ್ರು. ತುಂಬಾ ಧನ್ಯವಾದಗಳು. ಅದು ನಮಗೆ ಚಂದ್ರಪ್ಪ ಮಾಸ್ಟರ್ ತುಂಬಾ ಇಂಪಾರ್ಟೆಂಟ್. ಅವರು ತೀರೋಗಿದ್ದಾರೆ. ವಿನಾಟಪ್ಪ ಮಾಸ್ಟರ್ ತೀರೋಗಿದ್ದಾರೆ. ಅವ್ರಿಗೆ ತುಂಬಾ ವಂದನೆಗಳು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಫ್ರೆಂಡ್ಸ್ ಎಲ್ಲ ನಾವೆಲ್ಲ, ನಾನು ಇವ್ರಿಗೆಲ್ಲ ಜೂನಿಯರು ಸೀನಿಯರ್ ಇದೆ. ನಮ್ಮ ಲಿಂಗಮೂರ್ತಿ ಅವರು ಎಲ್ಲರಿಗಿಂತ ಜೂನಿಯರ್ ಅಲ್ಲ, ಬೆಳೆಯಿಂದ ಆಗಿ 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 ನಮ್ಮ ಜೊತೆ ಬಂದಿರೋದು. ಅದಕ್ಕೆ ನಮ್ಮ ಮಾಸ್ಟರ್ ಎಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಹಂಚ್ಕೊಂಡ ನಮ್ಮ ಲಿಂಗಮೂರ್ತಿ ಅವರಿಗೆ ಎಲ್ಲ ಚಪ್ಪಾಳೆ ಮುಖಾಂತರ ಅಭಿನಂದಿಸಿ. ಅದೇ ರೀತಿ ಮುಂದಿನ ವೇದಿಕೆಗೆ ಮಿಸ್ಟರ್ ಬಾಲಸುಬ್ರಹ್ಮಣ್ಯ ಕಾಳಿದಾಸನಹಳ್ಳಿ ಅವರು ಆಗಮಿಸಬೇಕಾಗಿ ವಿನಂತಿ. ಅವರು ನಮ್ಮ ಜೊತೆ ಸಾಧಾರಣ ಶಿಕ್ಷಣ ಮಾಡಿದ ಹಾಗೂ ಈಗ ಊರು ಬಿಟ್ಟು ಬೆಂಗಳೂರಲ್ಲಿದ್ದಾರೆ. ಏನೋ ಅಲ್ಲಿ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಪಾಪ ಹುಡುಗ. ನಾವು ಹೇಳೋ ಅಷ್ಟೊತ್ತಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಿಸಿ ಶೆಡ್ಯೂಲ್ ಬಿಟ್ಬಿಟ್ಟು ಬಂದಿದ್ದಾರೆ. ಏನು ಯಾರು ನೋಡಿದ್ರು ಏನ್ರು ಕನ್ನಡಪ್ಪ ಮಾಸ್ಟರ್ ಹೊಡಿತಾ ಇದ್ರು, ಭಾರತಿ ಮಿಸ್ ಹೊಡಿತಾ ಇದ್ರು, ಶಿವಪ್ಪ ಮಾಸ್ಟರ್ ಬರ್ತಾ ಇದ್ರು, ಕೇರ್ ಮಾಸ್ಟರ್ ಹೊಡಿತಾ ಇದ್ರು ಅಂತ ಯಾರು ಹೇಳಿಲ್ವೇ? ಏನ್ ಪಾರ್ಶ್ವಾಲಿಟಿ ಇದು? ಯಾಕೆ ಬೈತಾ ಇರ್ಲಿಲ್ಲ? ಅದನ್ನೇ ನಿಮಗೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಕರೆಕ್ಟ್ ಇಲ್ಲ. ಇರ್ತಕ್ಕಂಥ ನಮ್ಮ ಗುರುವರಿಗೆ ಮತ್ತೆ ನನ್ನ ಎಲ್ಲ ಫ್ರೆಂಡ್ಸ್ಗೆ ತುಂಬ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಅನಿಸಿಕೆಗಳು ಅಂತ ಹೇಳ್ಬೇಕಂದ್ರೆ ನಾನು ಅಂತೂ ಜಾಸ್ತಿನೇ ಈ ಸ್ಕೂಲಲ್ಲಿ ಜಾಸ್ತಿ ತರಲೆ ನಾನು. ಇನ್ನು ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಭಾರತಿ ಮೇಡಮು ನಮ್ಗಿದ್ದು ಒಬ್ಬೇ ಲೇಡಿ ಟೀಚರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೈನ್ಸ್ ಮಾಡ್ತಾ ಇದ್ರು, ಹೊಡೆಯೋದ್ರ ಬಗ್ಗೆ ಅಂತೂ ಹೇಳೋದೇ ಇಲ್ಲ, ಜಾಸ್ತಿ ಆಗ್ತಾ ಇದ್ರು ಬೇರೆ ಮಕ್ಕಳು. ಬಟ್ ಭಾರತಿ ಮೇಡಮ್ ನಮ್ಗಿದ್ದು ಒಬ್ಬೇ ಲೇಡಿ ಟೀಚರ್. ಹೆಣ್ಮಕ್ಳಿಗೆಲ್ಲ ನಮ್ಗೆ ಅವರೇ ಇನ್ಸ್ಪಿರೇಷನ್ ಇರಬೇಕಾದ್ರೆ ತುಂಬ ಧನ್ಯವಾದಗಳು ಮೇಡಮ್. ಮತ್ತು ರಾಮಪ್ಪ ಸಾರು ಹಿರಿಯರು ನಮಗೆ ಎಚ್ ಎಮ್ ಆಗಿ 8th ಬಂದರು, ನಮ್ಮ 7th 8th ಇದ್ರು. ಅವ್ರು ತುಂಬ ಹಿರಿಯರು. ಅವ್ರಿಗೆ ಅವರ ಬಗ್ಗೆ ಹೇಳೋಷ್ಟು ವಯಸ್ಸು ಕೂಡ ನಮಗಿಲ್ಲ. ತುಂಬ ಧನ್ಯವಾದಗಳು ರಾಮಪ್ಪ ಸರ್. ಮತ್ತು ನಮ್ಮ ಶಿವಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳೇ ಸಾಲ್ವು ಅಂತ ಒಂದು
ಒಬ್ಬ ಶಿಕ್ಷಕರು ನಮಗೆ. ಯಾಕಂತಂದ್ರೆ ಎಷ್ಟು ಒಳ್ಳೆಯವರು ಅಂದ್ರೆ ಆ ಸಾರ್ ಬಂದ್ರೆ ಸಾಕು ಕ್ಲಾಸಿಗೆ ನಮ್ಗೆ ಖುಷಿ. ಯಾಕಂದ್ರೆ ಹೊಡಿಯಲ್ಲ, ತಮಾಷೆ ಮಾಡ್ತಾ ಇರ್ತಾರೆ. ಪಾಠ ಮಾಡೋರು ತಮಾಷೆಗಳು ಮಾಡೋರು, ಹೊಡಿಯಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಶಿವಪ್ಪ ಸರ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಹೌದಲ್ವಾ? ಹೌದು ತಾನೇ? ಥ್ಯಾಂಕ್ ಯು ಶಿವಪ್ಪ ಸರ್. ಮತ್ತೆ ನಮ್ಮ ಕನ್ಯಾಗಪ್ಪ ಮಾಸ್ಟ್ರು ನನ್ನ ಫೇವ್ರೇಟ್ ಅಂತ ನಾನು ಎಷ್ಟೋ ಸಲ ಹೇಳ್ಕೊಬಿಟ್ಟಿದ್ದೀನಿ. ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಬೆಂಗಳೂರಲ್ಲಿ LBS ಅಂತ ಒಂದು ಸ್ಕೂಲ್ ಇದೆ. ನಾನು ಡೆಮೋಸ್ಟ್ರೇಷನ್ ಕೊಡೋಣ ಅಂತ ಹೋಗಿದ್ದೆ. ಡೆಮೋ ಕೊಡೋದು ನೆಕ್ಸ್ಟ್ ಇಲ್ಲಿ ನೀನು ಏನಿಗೆ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೆ, ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಬರೆಯಮ್ಮ ಅಂತೇಳಿ ಪೇಪರ್ ಬೆಂಗಳೂರು ನಾನು ಸರ್ ಇಂಗ್ಲೀಷಲ್ಲಿ ಬರೀಬೇಕಾ ಕನ್ನಡಕ್ಕೆ ಬರೀಬೇಕಾ ಅಂತ ಯಾರೆಲ್ಲನೂ ಬರೀಲಮ್ಮ. ನನ್ನ ಹಸ್ಬೆಂಡ್ ಇಟ್ಕೊಂಡು ಎರಡಕ್ಕೂ ಬರೀ ಅಂದರು. ನಾನಲ್ಲಿ ಬರ್ತಿದ್ದೆ, ನಾನು ಶಿಕ್ಷಕಿ ಆಗಬೇಕಾಗಿಲ್ಲ ಅಂದರೆ ನನಗೆ ಏನು ಮಾಡೆಲ್ ಅಂದರೆ ನನಗೆ ಇನ್ಸ್ಪಿರೇಷನ್ ಬಂದು ಕನ್ನಡಪ್ಪ ಸರ್ ಅಂತ ನಾನು ಬೆಂಗಳೂರಲ್ಲಿ ಬರ್ತಿದ್ದೆ. ಸೊ ನನಗೆ ಅಷ್ಟು ಇಷ್ಟ ಕನ್ನಡಪ್ಪ ಸರ್ ಅಂದರೆ. ನಿಜವಾಗ್ಲೂ ನನ್ನ ಒಂದು ಏನಂತೀರಿ ರೋಲ್ ಮಾಡೆಲ್ ಅಂತ ಯಾರಲ್ಲಿದ್ದಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಕನ್ನಡಪ್ಪ ಸರ್. ಮತ್ತೆ ನಮ್ಮ KR ಸರ್. ನಾನು ಇಂಗ್ಲೀಷನ್ನು ಒಂದಷ್ಟು ಕಲ್ತಿದ್ದೀನಿ ಅಂತಂದ್ರೆ ನಮ್ಮ KR ಸರಿಂದ ಮಾತ್ರನೇ ಅಂತ ನಾನು 100ಗೆ 100% ಹೇಳ್ತೀನಿ. ಅಷ್ಟು ಚೆನ್ನಾಗಿ ನಮಗೆ ಇಂಗ್ಲೀಷ್ ಹೇಳ್ಕೊಟ್ಟು ಏತಕ್ಕೆ ನಮ್ಗೆ ಅವ್ರು ಬಂದಿದ್ದು ನಮ್ಮ ಅದೃಷ್ಟ ಅಂತ ನಾವು ಫೀಲ್ ಆಗ್ಬೇಕು. ನಾನು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಟೀಚರ್ ಆಗಿ ಕೆಲಸ ಮಾಡೋಷ್ಟು ಕೆಪಾಸಿಟಿ ನನಗೆ ಬಂದಿದೆ ಅಂತಂದ್ರೆ ನಮ್ಮ KR ಸರಿಂದ ಮಾತ್ರನೇ ಅದು ಸಾಧ್ಯ ಆಗಿದೆ. ಈಗ ನಾವೆಲ್ಲರೂ ಮಿಸ್ ಮಾಡ್ಕೊಂತ ಇರ್ತಕ್ಕಂಥ ಮುನೇಂಟಪ್ಪ ಸರ್ ಅವ್ರನ್ನ ಕೂಡ ಈ ಒಂದು ಕ್ಷಣದಲ್ಲಿ ನಾವು ನೆನಪಿಸ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಅಪ್ಪ ಸರ್ ಕೂಡ ನಾವು ಈ ಒಂದು ಕ್ಷಣದಲ್ಲಿ ನಾವು ನೆನೆಸ್ಕೋಬೇಕು ಅಲ್ವಾ? ಸೊ ನಾವು ಮುನೇಂಟಪ್ಪ ಸರ್ಗೆ ಮತ್ತು ಚಂದ್ರಪ್ಪ ಸರ್ಗೆ ಮಿಸ್ಸಿ ಸರ್ ಅಂತ ಹೇಳ್ತಾ ಧನ್ಯವಾದಗಳು. ಮನೇಲಿದ್ದೀನಿ ಅಷ್ಟೇ ಒಂದು ಸದ್ಯಕ್ಕೆ. ನೆಕ್ಸ್ಟ್ ಬೇರೆ ಪ್ಲಾನಿಂಗ್ ಇದೆ, ಬಟ್ ಆಸ್ ಪ್ರೆಸೆಂಟ್ ಐ ಆಮ್ ವರ್ಕಿಂಗ್ ಆಸ್ ಎ ಹೌಸ್ ವೈಫ್.